ಈ ವರ್ಷ ಮಲಯಾಳಂ ಇಂಡಸ್ಟ್ರಿಯಿಂದ ಕೆಲವೊಂದಿಷ್ಟು ಸಿನಿಮಾ ತುಂಬಾನೇ ಸದ್ದು ಮಾಡಿದ್ವು. ನೂರಾರು ಸಿನಿಮಾಗಳ ಮಧ್ಯೆ ಅಲ್ಲೊಂದು ಸಿನಿಮಾ ಪ್ರೇಕ್ಷಕರ ಸಿಕ್ಕಾಪಟ್ಟೆ ಅಟೆನ್ಷನ್ ಪಡ್ಕೊಂಡಿತ್ತು. ನಮ್ಮ ಉಪೇಂದ್ರರವರು ಹೇಳೋ ಹಾಗೇನೆ ಸಿನಿಮಾ ಹೈಪ್ ಮಾಡೋದಲ್ಲ, ಅದಾಗೇನೆ ಹೈಪ್ ಆಗೋದು. ಆ ಸಿನಿಮಾಗೆ ಸಿಕ್ಕ ಹೈಪ್ಗೆ ತಕ್ಕಂತೆ ಸಿನಿಮಾ ಇತ್ತೋ ಇಲ್ವೋ ಅಂತ ತಿಳಿಸ್ಕೊಡ್ತೀನಿ. ಇನ್ನು ರಿವ್ಯೂಗೆ ಹೋಗೋಣ. ಎಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿಮಾ ವಿತ್ ಮಂಜು ಮೇಲ್ ಬಾಯ್ಸ್. ನಿನ್ನೆ ತಾನೇ ಸಿನಿಮಾ ಡಿಸ್ನಿ ಹಾಟ್‌ಸ್ಟಾರ್ ನಲ್ಲಿ ಸ್ಟ್ರೀಮಿಂಗ್ ಆಗಿದೆ. ಕಾರಣಾಂತರಗಳಿಂದ ಸಿನಿಮಾ ಥಿಯೇಟರ್ನಲ್ಲಿ ನೋಡಲು ಆಗಲಿಲ್ಲ. ಅದಕ್ಕೆ OTT ನಲ್ಲಿ ನೋಡಿದೆ. ಹೇಳ್ತೀನಿ ಸಿನಿಮಾ ನಂಗೆ ಹೇಗನ್ನಿಸ್ತು ಅಂತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಟಿನ್ಯೂ ಮಾಡಿ. ಸಿನಿಮಾದ ಪ್ಲಾಟ್ ವಿಚಾರಕ್ಕೆ ಬಂದರೆ, ಕೇರಳದ ಮಂಜುಮೇಲ್ ಅನ್ನೋ ಊರಲ್ಲಿ 11 ಯುವಕರ ತಂಡ, ಎಲ್ಲರದ್ದು ಒಂದೊಂದು ಕಡೆ ಕೆಲಸ. ಸಂಜೆ ಸಮಯ ಸಿಕ್ಕರೆ ಹರಟೆ, ಮಾತುಕತೆ. ಹೀಗಿರುವಾಗ ಒಂದು ದಿನ ಎಲ್ಲಾದರೂ ಟ್ರಿಪ್ ಹೋಗಬೇಕು ಎಂಬ ಪ್ಲಾನ್ ಬರುತ್ತೆ. ಆ ಊರು ಈ ಊರು ಎಂದೆಲ್ಲ ಮೀಟಿಂಗ್ ಆಗಿ ಕೊನೆಗೆ ಕೊಡೈಕೆನಾಲ್ ಫಿಕ್ಸ್ ಆಗುತ್ತೆ. ಅಲ್ಲಿರುವ ಬೆಟ್ಟ ಗುಡ್ಡ ನೋಡ್ತಾ ಕೊನೆಗೆ ಗುಣ ಗುಹೆ ನೋಡಲು ಹೋಗ್ತಾರೆ. 11 ಜನ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಒಬ್ಬ ಅಲ್ಲಿರುವ ಒಂದು ರಹಸ್ಯ ಪಾತಾಳಕ್ಕೆ ಬಿದ್ದುಬಿಡ್ತಾನೆ. ಅಲ್ಲಿಂದ ಅವನು ಹೊರಗೆ ಬರ್ತಾನೋ ಇಲ್ವೋ, ಅವನ್ನ ಹೊರಗೆ ಕರ್ಕೊಂಡು ಬರೋಕೆ ಏನೇನು ಮಾಡ್ತಾರೆ ಅನ್ನೋದೇ ಸಿನಿಮಾದ ಮೊದಲನೇ ಪಾಸಿಟಿವ್ ಅಂದರೆ ಅದು ಇಲ್ಲಿನ ಕತೆ ಹಾಗೂ ಎಕ್ಸಿಕ್ಯೂಷನ್. ಲಿಟ್ರಲಿ ಒಂದು ಚಿತ್ರಕಥೆನ ಮೈ ರೋಮಾಂಚನ ಆಗುವ ಹಾಗೆ ತುಂಬ ಚೆನ್ನಾಗಿ ತೆಗೆದುಕೊಂಡೋಗಿದ್ದಾರೆ. ಟೆಕ್ನಿಕಲಿ ಚಿತ್ರ ಚೆನ್ನಾಗಿದೆ. ಒಂದು ಲೋ ಬಜೆಟ್ ಮೂವಿ ಅಂತ ಎಲ್ಲೂ ಕೂಡ ಅನಿಸೋಲ್ಲ. ಅಲ್ಲಿ ಬರುವ ಎಲ್ಲ ಆ್ಯಕ್ಟರ್ಸ್ ತಮ್ಮ ನ್ಯಾಚುರಲ್ ಆ್ಯಕ್ಟಿಂಗ್ನಿಂದ ಆಯಾ ಕ್ಯಾರೆಕ್ಟರ್ಸ್ಗೆ ಬೇಕಾಗಿರೋ ಎಮೋಷ್ನಲ್ನೆಲ್ಲ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಕ್ಯಾಮ್ರಾ ವರ್ಕ್ ಬಗ್ಗೆ ಮಾತಾಡಲೇಬೇಕು. ಏನು ಆ್ಯಂಗಲ್ ಗುರು, ಒಂದು ಗುಹೆನ ಈಗೆಲ್ಲ ತೋರಿಸ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ಆಗಿ ಶೈಲು ಖಾಲಿದ್ ಆ ಗುಹೆನ ಒಂದೊಂದು ಸಾರಿ ಒಂದೊಂದು ಆ್ಯಂಗಲ್ನಲ್ಲಿ ತೋರಿಸಿ ಉಸಿರು ಬಿಗಿ ಹಿಡಿಯೋ ಹಾಗೆ ಮಾಡೋದು ಅಂತೂ ಖಂಡಿತ. ಇನ್ನು ಸಿನಿಮಾದ ಮ್ಯೂಸಿಕ್ ಕೂಡ ಮೇಜರ್ ಪ್ಲಸ್ ಪಾಯಿಂಟ್. ಒಂದು ಎಮೋಷ್ನಲ್ ಫ್ರೆಂಡ್ಶಿಪ್ಸ್ನ ಸಿನಿಮಾದಲ್ಲಿ ಮನ ಕರಗುವಂತೆ ಮಾಡಿದ್ದಾರೆ. ಲಿಟ್ರಲಿ ನಮಗೂ ಕೂಡ ನಮ್ಮ ಎಲ್ಲ ಫ್ರೆಂಡ್ಸ್ ಕಣ್ಮುಂದೆ ಬಂದು ಹೋಗ್ತಾರೆ. ನೆಗೆಟಿವ್ಸ್, ಸಿನಿಮಾಕ್ಕೆ ಒಂದಿಷ್ಟು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಆ್ಯಡ್ ಮಾಡ್ಬೋದಿತ್ತು. ಅಫ್ಕೋರ್ಸ್ ಇದು ಒಂದು ನೈಜ ಘಟನೆ ಆಧಾರಿತ ಚಿತ್ರ. ಆದರೆ ಒಂದಿಷ್ಟು ಸಿನಿಮ್ಯಾಟಿಕ್ ಲಿಬರ್ಟಿ ಕೆಲವೊಂದಿಷ್ಟು ಸೀನ್ಗಳಲ್ಲಿ ತಗೊಂಡಿದ್ರೆ, ಎಸ್ಪೆಷಲಿ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾ ಇನ್ನೂ ಚೆನ್ನಾಗಿ ಕಾಡ್ತಾ ಇತ್ತು ಅನ್ನೋದು ನನ್ನ ಅನಿಸಿಕೆ. ಓವರಾಲ್ ಮೂವಿ ನೋಡಿದ ಮೇಲೆ ಓಕೆ ಫೈನ್, ಒಂದೊಳ್ಳೆ ಡಿಫ್ರೆಂಟ್ ಫೀಲ್ ಸಿನಿಮಾ ಅನಿಸ್ತು. ಒಂದು ಹೊಸತನ ಇದೆ. ಆದರೆ ಈ ಸಿನಿಮಾಗೆ ಸಿಕ್ಕ ಆ ಒಂದು ಗಳಿಕೆ ಹಾಗೂ ಪ್ರಶಂಸೆ ಎಲ್ಲ ಒಂದು ಕಡೆ ಓವರ್ ರೇಟೆಡ್ ಆಯಿತು ಅನಿಸ್ತು. ಏಕೆಂದರೆ ನಮ್ಮ ಕನ್ನಡದಲ್ಲಿ ಇದೇ ರೀತಿ ಫ್ರೆಂಡ್ಸ್ ಅಡ್ವೆಂಚರ್ ಕಮ್ ಹಾರರ್ ಜೋನರ್ ಆದ 6 - 5 = 2 ಸಿನಿಮಾ ಕೊಟ್ಟಷ್ಟು ಎಂಟರ್ಟೈನ್ಮೆಂಟ್ ಈ ಸಿನಿಮಾ ನನಗೆ ಕೊಡಲಿಲ್ಲ. ಅದಕ್ಕೆ ಓವರ್ ರೇಟೆಡ್ ಆಯಿತು ಅಂತ ಅನಿಸ್ತು. ಒಟ್ಟಿನಲ್ಲಿ ಸಿನಿಮಾ ಒನ್ ಟೈಮ್ ನೋಡ್ಬೋದು. ಸಾಧ್ಯ ಆದರೆ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.